ನನಗೆ ಅಂತಲ್ಲ, ನನಗೆ ಮಾತಾಡಿದ್ರು ಅಂತ ನನಗೆ ಬೇಜಾರು ಇಲ್ಲ ಸರ್. ಇವಾಗ ಸಮಯ ಸಂದರ್ಭ ಹಂಗೇನೋ ಮಾತಾಡ್ಸಿರ್ಬೇಕು, ಬಟ್ ಪದಗಳು ಬಳಸ್ಬೇಕಾರೆ. ಯಾಕಂದ್ರೆ ನಾನು ಅವ್ರ ಬೆಳವಣಿಗೆಗೆ ನಾನು ಭಾಳ ಇಷ್ಟಪಡ್ತೀನಿ. ಹಂಗಿರ್ಬೇಕಾದಾಗ ಒಂದಷ್ಟು ಜನಕ್ಕೆ ಅವರು ಮಾದರಿಯಾಗಿರ್ತಾರೆ. ಆ ಮಾದರಿಯಾಗಿ ಕೊನೆವರೆಗೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಗೆಲುವು ಲೈಫ್ ಟೈಮ್ ಇರೋಲ್ಲ ಸರ್. ಗೆದ್ದಾಗ ಇನ್ನೂ ತಗ್ಗಿ ಬಗ್ಗೆ ನಡಿಬೇಕು. ಸೋತಾಗ ಏನು ಮಾಡೋರು ನಡೀತದೆ ಸರ್. ಸೋತಾಗ ಯಾರೂ ನಮ್ಮನ್ನು ಕೇಳೋರಿಲ್ಲಲ್ಲ. ಗೆದ್ದಾಗ ಎಲ್ಲರೂ ಫೋಕಸ್ ಲೈಟ್ ಹಾಕೊಂಡು ಕಾಯ್ತಾ ಇರ್ತಾರೆ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ. ಸೊ ಅವ್ರಿಗೆ ಏನು ಮಾತಾಡಿದಾರೆ ಅವ್ರಿಗೆ ಸರಿ ಅನ್ಸ್ಬೇಕು. ನನಗಂತೂ ಅದೇನು ಸೂಕ್ತ ಅನಿಸ್ಲಿಲ್ಲ. ಬಟ್ ನನ್ನಿಂದ ಏನಾದ್ರು ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೇನೆ. ನಂದೇನು ತಪ್ಪು ಇಲ್ಲ, ಕ್ಷಮೆ ಕೇಳುವಂಥ ಪ್ರಮೇಯನೂ ಇಲ್ಲ, ಕನ್ಫೆಸ್ ಮಾಡ್ಕೊಳ್ಳೋ ಪ್ರಮೇಯನೂ ಇಲ್ಲ ಸರ್. ನಂದೇನಿದೆ ನನ್ನ ಸ್ಟ್ಯಾಂಡ್ಗೆ ನಾನು ನಿಂತಿರ್ತೀನಿ. ನಾನು ಊಟ ನೋಡಿ ಗಿರಾಕಿನೂ ಅಲ್ಲ, ಪ್ರಾಬ್ಲಮ್ ಬಂದಾಗ ಬೆನ್ನು ತೋರಿಸೋ ಗಿರಾಕಿನೂ ಅಲ್ಲ. ನಂದೇನಿದ್ರು ಫೇಸ್ ಟು ಫೇಸ್ ಸಿಂಪಲ್. ಇನ್ನೊಂದು ಮುಖ್ಯವಾಗಿ ಈ ಕಟೇರ ಈ ಸಮಸ್ಯೆ ಆದ ನಂತರದಲ್ಲಿ ಮುಂದೆ ಇರುವಂಥ ಸಿಂಧೂರ ಲಕ್ಷ್ಮಣ ಸಿನಿಮಾ, ಯಾಕೆಂದರೆ ಕಟೇರ ಆರಂಭದಲ್ಲಿ ಒಂದು ರೆಸ್ಲಿಂಗ್ ಸ್ಟೋರಿ ಮೇಲೆ ಮಾಡಿದಂಥ ಕಥೆಗೆ ತಗೊಂಡಾಗ ಈಗ ಸಿಂಧೂರ ಲಕ್ಷ್ಮಣನು ನಿಮ್ಮ ಕನಸಾಗಿತ್ತು ಆ್ಯಕ್ಚುಲಾಗಿ. ಅದ್ರ ಮೇಲೆ ಅನ್ನೋ ಪರಿಣಾಮ ಬೀರ್ಬೋದು. ಆ ಟೈಟ್ಲಿಗೆ ಏನಾದರೂ ಸಮಸ್ಯೆಗಳಾಗುತ್ತೆ ಸರ್? ಇವಾಗ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇವಾಗ ನನಗೂ ಆ ಕತೆಗೂ ನಾನೇನು ಟೈಟ್ಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ನಾನೇನು ಅದಕ್ಕೆ ಬೌಂಡ್ರಿ ಹಾಕೊಳ್ಳಿ. ಯಾರಿಗಾನ ಬೇಕಾದರೂ ತೊಗೊಳ್ಳಿ ಸರ್, ನನಗೇನು ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಸಿನಿಮಾ ಮಾಡೋ ಶಕ್ತಿ ಇದ್ದರೆ ಮಾಡ್ತೀವಿ, ಇಲ್ಲದೆ ಇದ್ದರೆ ನಮ್ಮದೇನಿದೆ ನಮ್ಮ ಬಿಸ್ನೆಸ್ ನಾವು ನಡೆಸ್ಕೊಂಡಿರ್ತೀವಿ. ಸಿನಿಮಾ ಮಾಡಿನೇ ಬದುಕಬೇಕು ಅನ್ನೋದೇನಿಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ ಒಬ್ಬ ವ್ಯಕ್ತಿಯಿಂದ ಕಿಲ್ ಆಗಬಾರ್ದು ಅಷ್ಟೇ. ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಇವತ್ತಿಷ್ಟು ಹೆಸರು ಸಂಪಾದನೆ ಮಾಡಿದ್ದೀನಿ ಅಂದರೆ ಸಿನಿಮಾ, ದುಡ್ಡು ಸಂಪಾದನೆ ಮಾಡಿದ್ದೀನಿ ಅಂದರೆ ಬೇರೆ ಹೆಸರು. ನಮ್ಮ ಹಿರಿಕರು ಮಾಡಿಟ್ಟಿದ್ರು, ನಾವು ಒಂದಷ್ಟು ಸಂಪಾದನೆ ಮಾಡಿದ್ದೀವಿ, ನಡೀತಾ ಇದೆ. ಬಟ್ ಒಂದು ಸಿನಿಮಾ ನಮಗೆಲ್ಲ ಕೊಟ್ಟಾಗ ಸಿನಿಮಾ ಮುಖ ನೋಡ್ಕೊಂಡು ನಾವು ಸೋಲ್ಬೇಕಾಗ್ತದೆ. ಈ ಸಿನಿಮಾ ಅನ್ನೋ ಆಶ್ರಯನ ಇಲ್ಲ ಅಂದಿರ, ಯಾವ್ದು ಮರ ಇಲ್ಲ ಅಂದಿರ ನೀವು ಎಲ್ಲಿರ್ತಾ ಇದ್ವಿ? ಇವಾಗ ನೀವು ಕೇಳ್ತಾ ಇರೋದು ಯಾಕೆ? ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಉಮಾಪತಿ 100 ಬಿಸ್ನೆಸ್ ಮಾಡ್ತಾರೆ, ನಿಮಗೆ ಗೊತ್ತಿತ್ತಾ? ಸಿನಿಮಾಗೆ ಬಂದಮೇಲೆ ಗೊತ್ತಾಗಿದೆ. ನನ್ನ ಐಡೆಂಟಿಟಿ ನಾನು ಉಳಿಸ್ಕೊಂಡಿದ್ದೀನಿ. ನನಗೆ ಯಾರಿಗೂ ಕೊಟ್ಟಿದ್ದಲ್ಲ, ಸಂಪಾದನೆ ಮಾಡಿದ್ದು, ಬೆಳೆಸಿದ್ದಲ್ಲ, ಬೆಳೆದಿದ್ದು. ಸಿಂಪಲ್. ಈಗಲೂ ಕೂಡ ಸಿಂಧೂರ ಲಕ್ಷ್ಮಣ ಟೈಟಲ್ ನಿಮ್ಮ ಹತ್ರನೇ ಇದೆಯಾ? ಏನಾದರೂ ಕೇಳೋರು ಮತ್ತೆ ಕೊಡ್ತೀನಿ ಸರ್. ನನಗೆ ಸರ್ ಹಿಡ್ಕೊಂಡು ಏನು ಸರ್ ಮಾಡಲಿ? ಸಿನಿಮಾ ಮಾಡಿದ್ರೆ ಹಿಡ್ಕೋತೀನಿ, ಇಲ್ಲದೆ ಇದ್ರೆ ನಂಗೆ ಕೊಡ್ತೀನಿ. ಯಾರಿಗೊಬ್ರಿಗೆ ಒಳ್ಳೇದಾಗಲಿ ಬಿಡಿ. ಏನು ನಾನೊಬ್ಬ ತಗಡು ಸರ್. ನಾನು ಯೋಗ್ಯತೆಗೆ ನಾನು ಏನು ಮಾಡ್ಬೋದು ಅಷ್ಟೇ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಉಮಾಪತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ಉಮಾಪತಿ ಗೌಡ ಅವರು ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಂಥ ರಿಯಾಕ್ಷನ್ ಇದು. ಮಾರ್ಮಿಕವಾಗಿ ನೋಡಿದ್ರು. ತಮಗೆ ದರ್ಶನ್ ಹೇಳಿದಂಥ ಮಾತುಗಳನ್ನೆಲ್ಲ ಒಪ್ಕೊಂಡೇ ಒಂದು ರೀತಿ ಬಟ್ಟಿನಲ್ಲಿ ಸುತ್ಕೊಂಡು ಹೊಡಿತಾರೆ ಅಂತಾರಲ್ಲ, ಆ ರೀತಿಯಾಗಿತ್ತು ಉಮಾಪತಿ ಗೌಡ ಅವರ ರಿಯಾಕ್ಷನ್. ದರ್ಶನ್ ಅವರು ವಯಸ್ಸಾಗಿದೆ, ಅವರಿಗೆ 50 ಮೇಲಾಗಿದೆ, ಹಿರಿಯರಿದ್ದಾರೆ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ವಯಸ್ಸು ಅಂಥೇಳಿ ಅವರ ವಯಸ್ಸಿಗೂ ಕೌಂಟರ್ ಕೊಟ್ಟರು. ಮೈ ಮೇಲಿದ್ದಂಥ ಧೂಳನ್ನು ನಾವು ಕೊಡುವಿ, ಅದನ್ನು ಆಚೆ ಹಾಕಿಬಿಡ್ತೀವಿ ಅಂತ ಹೇಳೋ ಮೂಲಕ ದರ್ಶನ್ ಹೇಳಿಕೆ ನನ್ನನ್ನು ಟಚ್ಚೇ ಮಾಡಿಲ್ಲ, ಅದೆಲ್ಲ ನನಗೆ ಲೆಕ್ಕಕ್ಕೆ ಇಲ್ಲ ಅನ್ನುವಂಥ ಅರ್ಥದಲ್ಲೂ ಮಾತನಾಡಿದ್ರು. ಜೊತೆಗೆ ದರ್ಶನ್ ಅವರ ಬೆಳವಣಿಗೆ ಬಗ್ಗೆ ನನಗೆ ಖುಷಿ ಇದೆ, ಅವರು ಬೆಳೆದಿರುವಂಥ ರೀತಿ ಬಗ್ಗೆ ಖುಷಿ ಇದೆ. ಬಟ್ ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಅಂಥ ವೇದಿಕೆಯಲ್ಲಿ ಒಬ್ಬರ ಬಗ್ಗೆ ಏನೇ ಕೋಪ ಇರಬಹುದು, ಮಾತನಾಡುವಾಗ ಒಂದಿಷ್ಟು ಪದಗಳ ಬಗ್ಗೆ, ಅದು ನಾನೇ ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು, ಪದಗಳನ್ನು ಬಳಕೆ ಮಾಡುವಾಗ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದಲ್ವಾ ಅನ್ನುವಂಥ ಮಾತು ಕೂಡ ಉಮಾಪತಿ ಗೌಡ ಅವರ ಬಾಯಿಂದ ಬಂತು. ಅದರ ಜೊತೆಗೆ ನಾನು ಯಾರಿಂದಲೂ ಬೆಳೆದವನಲ್ಲ, ನಾನಾಗಿಯೇ ಬೆಳೆದಿದ್ದು, ನನ್ನನ್ನು ಯಾರೂ ಕೂಡ ಬೆಳೆಸಿದ್ದಲ್ಲ ಅನ್ನುವಂಥ ಕೌಂಟರ್ನ ಕೂಡ ನ್ಯೂಸ್ ಫಸ್ಟ್ನ ಮೂಲಕ ಉಮಾಪತಿ ಗೌಡ ಅವರು ನಟ ದರ್ಶನ್ಗೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.